ತೋರಿಸ್ತೀವಿ. ಅಲ್ಲ, ಈಗ ಪಾಲಿಟಿಕ್ಸ್ ಮಾಡುವಂಥದ್ದು ಆ ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಹಿಂದೆ ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗೋವಾಗ ಬಳುವಳಿ ಕೊಟ್ಟಿದ್ದು ಏನು? ನೆಹರು ಅವರಿಗೆ ಬಳುವಳಿ. ಯಾಕಂದ್ರೆ ಬ್ರಿಟಿಷರಿಗೆ ಗೊತ್ತಲ್ಲ, ಬ್ರಿಟಿಷರು ನೆಹರು ಅವರ ಸಂಬಂಧ ಹೆಂಗಿತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದರಿಂದ ಬಳುವಳಿ ಕೊಟ್ಟಿದ್ದಾರೆ. ಇವ್ರಿಗೆ ರಾಜಕಾರಣ ಮಾಡೋದು, ಒಡೆದಾಡುವಂಥ ನೀತಿಯನ್ನ ಅವರು ಬಳುವಳಿಯಾಗಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ DNA ಅದು ಬಂದ್ಬಿಟ್ಟಿದೆ. ನಾವಿಲ್ಲ. ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆ ಉದ್ದೇಶದ ಅಡಿಯಲ್ಲಿ ನಾವು ನಡೆಯುವಂಥವ್ರು. ಆ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಲ್ಲ. ನೀವು ರಾಜಕಾರಣ ಮಾಡಿಲ್ಲ ಅಂದ್ರೆ ಯಾಕೆ ಅವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ? ಯಾಕೆ ನೀವು ಮುಖ್ಯಮಂತ್ರಿ ಬೇರೆ ಅದಕ್ಕೆಲ್ಲ ಹೋಗ್ತಿರಲ್ಲ? ನನ್ನ ಏನು ಹೇಳಿದ್ದೀರಾ? ಹೋಗಿ ಬಳ್ಳಾರಿಯಲ್ಲಿ ಹಿಂದೂಗಳು ಸಾಮೂಹಿಕ ಮದುವೆ, ಹಿಂದೂ ಸಾಮೂಹಿಕ ಮದುವೆಗಳಲ್ಲಿ ಏನು ಹೇಳಿದ್ದೀರಾ ನೀವು? ಹಿಂದೂಗಳೆಲ್ಲ 2 ಮಕ್ಕಳು ಮಾಡ್ಬೇಕಂತೆ, ಇವರೆಲ್ಲ 50 ಮಕ್ಕಳು ಮಾಡ್ಕೊಳದ? 50 ಮಕ್ಕಳು, 4 ಜನ ಹೆಂಡ್ತಿದಿರು, ಇನ್ನೊಂದು ಅಷ್ಟಾದ್ರೆ 10 ಜನನೂ ಬೇಕಾದ್ರೆ ಮಾಡ್ತೀರಾ, ಲವ್ ಜಿಹಾದ್ ಮಾಡ್ತೀರಾ, ಇವ್ರಿಗೆಲ್ಲ ಪರ್ಮಿಷನ್. ಹಿಂದೂಗಳು ಮಾತ್ರ 2 ಮಕ್ಕಳು ಮಾಡ್ಬೇಕಂತೆ. ಎಂತ ಸುಭಾಷಿತ ಹೇಳಿದಿರ ಸಿದ್ದರಾಮಯ್ಯನವರೇ. ಇದೇ ಹೇಳೋದು ನಿಮ್ಮ ಒಡೆದು ಆಳುವ ನೀತಿ, ಇದೇ ತುಷ್ಟೀಕರಣ. ಇದರ ವಿರುದ್ಧನೇ ಹೋರಾಟವನ್ನ ನಾವು ಮಾಡ್ತೀವಿ.